ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಯಾವುದೇ ಸಿನಿಮಾ ಅಪ್ಡೇಟ್ ಅಲ್ಲ, ಸಿನಿಮಾದ ಬಗ್ಗೆ ವಿಚಾರ ಅಲ್ಲ. ಸೊ ಇವತ್ತು ಒಂದು ರೀತಿ ಹೇಳಬೇಕಂದ್ರೆ ಈ ವಿಡಿಯೋ ಸ್ಪೆಷಲ್ ಅಂತ ಹೇಳ್ಬೋದು. ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಏನು ಈ ಚರ್ಚೆ ಆ್ಯಂಡ್ ಸಡನ್ನಾಗಿ ಶಿವಣ್ಣ ಅವರು ಕರೆದಂಥ ಈ ಮೀಟಿಂಗು ಏನಿದು? ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ರಿ, ಏನೋ ಮೀಟಿಂಗ್ ಕರೆದಿದ್ದಾರಂತೆ ಶಿವಣ್ಣ. ಸೊ ಏನು ಬ್ರದರ್ ಅದು, ಏನು ಕತೆ? ಎಲ್ಲ ಸ್ಟಾರ್ ನಟರು ಕರೆದು ಏನೋ ಮಾತಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇದೆ, ಏನು ವಿಚಾರ ಅಂತ ಎಲ್ಲರೂ ಕೂಡ ಕೇಳಿದರೆ. ಆ್ಯಂಡ್ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಏನು ಕತೆ, ಏನಿದು ಅನ್ನೋದನ್ನ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈಗಿನ ಸದ್ಯದ ಪರಿಸ್ಥಿತಿ ನೋಡೋದಾಯಿತು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೇ ಸಿನಿಮಾಗಳು ಅಂದರೆ ಸ್ಟಾರ್ ನಟರ ಸಿನಿಮಾಗಳಾಗಿರ್ಬೋದು, ಒಂದು ಯಾವುದಾದ್ರೂ ಒಂದು ಬ್ಲಾಕ್ ಬಸ್ಟರ್ ಕೊಡುವಂಥ ಒಂದು 25 ದಿನ ಅಥವಾ 30 ದಿನ ಓಡುವಂಥ ಸಿನಿಮಾಗಳು ಕೂಡ ಸದ್ಯಕ್ಕೆ 2025ರಿಂದ ಜಾನ್ವರಿಯಿಂದ ಹಿಡಿದು ಸೊ ಇಲ್ಲಿ ತನಕನೂ ಕೂಡ ಯಾವುದೇ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ. ಸೊ ಈ ರೀತಿ ನೋಡ್ತಾ ಹೋಯಿತು ಅಂದರೆ ಇದರಿಂದ ಯಾರ್ಯಾರಿಗೆ ನಷ್ಟ ಆಗುತ್ತೆ ಅನ್ನೋದು. ಕೆಲವೊಬ್ರು ಹೇಳ್ತಾರೆ ಸೊ ಲೇಟಾಗೇ ಬರಲಿ, ಸಿನಿಮಾ ಚೆನ್ನಾಗೇ ಮಾಡಲಿ, ಅರ್ಜೆಂಟೇನಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ಮೇಲಿಂದ ಮೇಲೆ ಸಿನಿಮಾಗಳು ಬರೋದು ಬೇಡ, ಸ್ವಲ್ಪ ಟೈಮ್ ತೊಗೊಂಡು ಮಾಡಲಿ, ಚೆನ್ನಾಗಿ ಮಾಡಲಿ ಅಂತಂತಾರೆ. ಬಟ್ ಇದರಿಂದ ಇಂಡಸ್ಟ್ರಿಗೆ ಅಷ್ಟೇ ಅಲ್ಲದೆ ಸೊ ಥಿಯೇಟ್ರ್ ಆಗಿರ್ಬೋದು ಆ್ಯಂಡ್ ಆಲ್ಮೋಸ್ಟ್ ಈ ಚಿತ್ರರಂಗವನ್ನು ಏನು ನಂಬ್ಕೊಂಡು ಬದುಕ್ತಾ ಇರ್ತಾರೆ, ಸೊ ಎಲ್ಲರೂ ಕೂಡ ಇದರಿಂದ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಒಂದೇ ಮಾತಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ, ಸ್ಯಾಂಡಲ್ವುಡ್ಡಲ್ಲಿ ಸಿನಿಮಾಗಳ ಕೊರತೆ ಇತ್ತೀಚಿನ ದಿನಗಳಲ್ಲಿ ತುಂಬ ಆಗ್ತಾ ಇದೆ. ಆ್ಯಂಡ್ ಯಾವುದೂ ಕೂಡ ಒಂದು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಾ ಇಲ್ಲ. ಸೊ ಇದು ನಿಜವಾಗ್ಲೂ ಸಂಕಷ್ಟಕ್ಕೆ ದೂಡ್ತಾ ಇದೆ. ಎಷ್ಟೋ ಕಡೆ ಕನ್ನಡ ಸಿನಿಮಾಗಳನ್ನು ಸಿನಿಮಾ ಇಲ್ದಿರೋ ಕಾರಣವಾಗಿ ಸೊ ತೆಲುಗು ಸಿನಿಮಾಗಳು, ತಮಿಳ್ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಬಟ್ ಅದು ಅವ್ರ ತಪ್ಪಲ್ಲ, ಥಿಯೇಟ್ರ್ ರನ್ ಮಾಡಬೇಕು, ಸೊ ಹಾಕ್ಕೊಳ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪ್ರೋಸೆಸ್ ಹೋಯಿತು ಅಂತ ಅಂದರೆ ಕನ್ನಡ ಸಿನಿಮಾಗಳಿಗೆ, ನಮ್ಮ ಸಿನಿಮಾಗಳು ಬಂದಾಗ ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಮಾಡ್ತಿರುವಂಥ ಹೊಸಬರ ಸಿನಿಮಾಗಳು ಬಂದಾಗ ಅವಕಾಶಗಳು ಥಿಯೇಟ್ರ್ಗಳು ಕೊಡ್ತಾರಾ ಅನ್ನುವಂಥದ್ದು. ಈಗ ಆಲ್ರೆಡಿ ನಾವು ಮಾತಾಡ್ತೀವಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾಗಳು, ಕನ್ನಡ ಸಿನಿಮಾಗಳಿಗೆ ಸ್ಲಾಟ್ಗಳು ಕೊಡ್ತಾ ಇಲ್ಲ ಅಂತ. ಬಟ್ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ, ಇರೋ ಒಂದು 2-3 ಥಿಯೇಟ್ರ್ಗಳು ಅಂದರೆ ರಾಜ್ಯದ ಹೊರ ಜಿಲ್ಲೆಗಳಿರುವಂಥ 4-5 ಥಿಯೇಟ್ರ್ಗಳಲ್ಲೂ ಕೂಡ ಕನ್ನಡ ಸಿನಿಮಾಗಳು ತಗೊಳ್ದೇ ಇರೋ ಕಾಲ ಬರ್ಬೋದು. ಯಾಕಂದರೆ ಡಿಮ್ಯಾಂಡ್ ಬಂದು ತಮಿಳು, ತೆಲುಗು ಸಿನಿಮಾಗಳು, ಹೊರ ರಾಜ್ಯದ ಸಿನಿಮಾಗಳೇ ಬಂದಾಗ ಸೊ ಅವರು ಕೊಡುವಂಥ ಒಂದು ಕಂಟಿನ್ಯೂಟಿ ಆಗಿ ಕೊಡುವಂಥ ಥಿಯೇಟ್ರಿಗೆ ಒಂದು ಇದನ್ನು ನೋಡ್ತಾ ಹೋಯಿತು ಅಂದರೆ, ಬಟ್ ಇಲ್ಲಿ ಹೊಸಬ್ರು ಸಿನಿಮಾಗಳಿಗೂ ಕೂಡ ಜಾಗ ಸಿಗುತ್ತೋ ಇಲ್ವೋ ಆ ರೀತಿ ಪರಿಸ್ಥಿತಿ ಬರಬಹುದು. ಸೊ ಸದ್ಯಕ್ಕೆ ಆ ರೀತಿ ಪರಿಸ್ಥಿತಿಯಲ್ಲಿ ಕೂಡ ನಾವಿದ್ದೀವಿ. ಸೊ ಇದನ್ನ ಹೇಳಲಿಕ್ಕೆ ತುಂಬ ಬೇಜಾರಾಗುತ್ತೆ. ಸೊ ಈ ಒಂದು ಮೀಟಿಂಗ್ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಏನಪ್ಪ ಈ ಮೀಟಿಂಗು ಅಂತ. ಶಿವಣ್ಣ ಅವರು ಮೀಟಿಂಗನ್ನು ಕರೆದಿದ್ದಾರೆ ಅನ್ನೋ ಒಂದು ಮಾಹಿತಿಗೆ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಹರಿದಾಡ್ತಾ ಇದೆ. ತುಂಬ ಜನ ಕೂಡ ಮೆಸೇಜ್ ಮಾಡಿದರೆ ಇದು ಈ ರೀತಿ ಮೀಟಿಂಗ್ ಕರೆದಿದ್ದಾರಂತೆ, ನಿಜಾನಾ, ಹೌದಾ ಅಂತ. ಸೊ ಇದು ಕೂಡ ನಾನು ಕೂಡ ಕೇಳಿ ತಿಳ್ಕೊಂಡಿರುವಂಥದ್ದು. ಸೊ ತುಂಬ ಸೀಕ್ರೆಟ್ ಆಗಿರುವಂಥ ಮೀಟಿಂಗು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಸೀಕ್ರೆಟ್ ಆದರೂ ಕೂಡ ಒಂದು ಅದರಲ್ಲಿರುವಂಥ ವಿಚಾರಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಎಲ್ಲರನ್ನೂ ಕೂಡ ಕರೆದು ಅಂದರೆ ಲೈಕ್ ಯಾರ್ಯಾರು ಅವೈಲೇಬಲ್ ಇದ್ದಾರೆ ಸದ್ಯಕ್ಕೆ ಶೂಟಿಂಗಿಂದ ಹೊರತುಪಡಿಸಿ ಯಾರ್ಯಾರು ಒಂದು ಅವೈಲೇಬಲ್ ಇದ್ದಾರೆ ಎಲ್ಲರೂ ಕೂಡ ಕರೆದು ಕೂತ್ಕೊಂಡು ಒಂದೇನೋ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಅಬ್ಸಲ್ಯೂಟ್ಲಿ ಅದೇ, ಸಿನಿಮಾಗಳ ಸಂಖ್ಯೆ ಹೆಚ್ಚು ಮಾಡಬೇಕು. ಸ್ಯಾಂಡಲ್ವುಡ್ ಸದ್ಯದ ಪರಿಸ್ಥಿತಿ ನೋಡ್ತಾ ಹೋಯಿತು ಅಂದರೆ ಸಿನಿಮಾಗಳು ಯಾವುದು ಮೇಲಿಂದ ಮೇಲೆ ರಿಲೀಸ್ ಆಗ್ತಾ ಇಲ್ಲ. ಸೊ ಈ ರೀತಿಯ ಕೆಲವೊಂದು ವಿಚಾರಗಳನ್ನು ಮಾತಾಡಬಹುದು ಒಂದು ಮೀಟಿಂಗಲ್ಲಿ. ಆ್ಯಂಡ್ ಆಲ್ಸೋ ಟಿಕೆಟ್ ದರದ ಬಗ್ಗೆ ಕೂಡ ಶಿವಣ್ಣ ಅವರೇನೋ ಮಾತಾಡ್ತಿದ್ದಾರಂತೆ. ಟಿಕೆಟ್ ದರ ಒಂದು ಆಲ್ಮೋಸ್ಟ್ ಈಗ ಹೊರಗಡೆ ಒಂದು ಸೆಕೆಂಡ್ ಟೈರ್ ಸಿಟೀಸ್ಗಳಲ್ಲಿ 150, 180, ಬಾಲ್ಕನಿ 220, 200 ಸೊ ಈ ರೀತಿ ಇರೋದ್ರಿಂದ ಸೊ ಟಿಕೆಟ್ ಪ್ರೈಸ್ ಬಗ್ಗೆನೂ ಕೂಡ ಸ್ವಲ್ಪ ಡಿಸ್ಕಷನ್ ನಡೀತಾ ಇರೋ ಮಾತು ಕೂಡ ಕೇಳಿಬಂದಿದೆ. ಆ್ಯಂಡ್ ಓವರ್ ಆಲ್ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗಬೇಕು. ಸೊ ಶಿವಣ್ಣ ಅವರು ಸದ್ಯದ ಮೀಟಿಂಗ್ನ ಮೇನ್ ಇಂಟೆನ್ಷನ್ನೇ ಇದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಿನಿಮಾಗಳ ಕೊರತೆ ತುಂಬ ಆಯಿತು. 2025ರಲ್ಲಿ ಈಗ ಆಲ್ಮೋಸ್ಟ್ 6ನೇ ತಿಂಗಳಿಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇನ್ನೂ ಕೂಡ ಯಾವುದು ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಕೊಡುವಂಥ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದೂ ಕೂಡ ಬಂದಿಲ್ಲ. ಸೊ ಈ ರೀತಿ ಡಿಲೇ ಆಗ್ತಾ ಹೋಯಿತು ಅಂತ ಅಂದರೆ ತುಂಬಾ ಒಂದು ಎಫೆಕ್ಟ್ ಆಗುತ್ತೆ ಇಂಡಸ್ಟ್ರಿಗೆ. ಸೊ ಈ ರೀತಿ ಆಗೋದು ಬೇಡ, ಇದಕ್ಕೆಲ್ಲ ಒಂದು ಕ್ಲಾರಿಟಿ ಕೊಡೋಣ ಅಂತೇಳ್ಬಿಟ್ಟು ಶಿವಣ್ಣ ಅವರು ಒಂದು ಮೀಟಿಂಗನ್ನು ಕರೆದಿದ್ದಾರಂತೆ. ಸೊ ಏನೇ ಇರಲಿ, ಮೀಟಿಂಗಲ್ಲಿ ಯಾವುದೇ ಒಂದು ಸೀಕ್ರೆಟ್ ಮೀಟಿಂಗ್ ಆಗಿರಲಿ, ಅದು ಏನೇ ಆಗಿರಲಿ, ಸೊ ಅಲ್ಲಿ ಯಾರಿಗೂ ಕೂಡ ಮೀಡಿಯಾದವ್ರಿಗೂ ಕೂಡ ಅವಕಾಶ ಇಲ್ವಂತೆ. ಬಟ್ ನಾನು ಹೇಳೋದೇನು ಅಂತಂದರೆ, ಸೊ ಇದೆಲ್ಲ ಮೀಟಿಂಗ್ ಆದಮೇಲೆ ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ಬೆಳವಣಿಗೆ ಇಂಡಸ್ಟ್ರಿಯಲ್ಲಿ ಆಗಲಿ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗಲಿ. ಸೊ ಕನ್ನಡದಲ್ಲಿ ಸಿನಿಮಾಗಳು ಬರಲಿ, ಹೊಸಬರಿಗೂ ಕೂಡ ಒಂದು ಪ್ರೋತ್ಸಾಹಗಳು ಸಿಗಲಿ. ಸದ್ಯದ ಮಟ್ಟಿಗೆ ನೋಡೋದಾಯ್ತು ಅಂದರೆ ನಾವು ಬೇರೆ ಕಡೆ ನೋಡಿದಾಗ, ಬೇರೆ ಇಂಡಸ್ಟ್ರಿ ನೋಡಿದಾಗ
ತುಂಬ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ವಾರದಿಂದ ಒಂದು 2-3 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಕಾಮಿಡಿಯನ್ಸಿಂದಾಗಿರ್ಬೋದು, ಆಮೇಲೆ ದೊಡ್ಡ ದೊಡ್ಡ ನಟರಗಳದ್ದಾಗಿರ್ಬೋದು ರಿಲೀಸ್ ಆಗ್ತಾ ಇದೆ. ಬಟ್ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ರಿಲೀಸ್ ಆಗದೆ ಇರುವಂಥದ್ದು ನಿಜವಾಗ್ಲೂ ಒಂದು ಬೇಜಾರು ತರ್ತಿರುವಂಥ ಸಂಗತಿ. ಆ್ಯಂಡ್ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ, ಸಿನಿಮಾ ರಿಲೀಸ್ಗಳ ಬಗ್ಗೆ, ಮೇಲಿಂದ ಮೇಲೆ ಸಿನಿಮಾ ರಿಲೀಸ್ ಬಗ್ಗೆ? ಸೊ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಅಟ್ಲೀಸ್ಟ್ ಯಾರಾದರೂ ಕೂಡ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂದರೆ, ನಟರುಗಳು ಅಂದರೆ ಲೈಕ್ ಹೊಸ ನಟರು ಯಾರು ಸಿನಿಮಾ ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡೋದು ಖಂಡಿತವಾಗ್ಲೂ ನಮ್ಮ ಕೈಲಿದೆ. ನಾವೇ ಅವರಿಗೆ ಉತ್ತೇಜನ ಕೊಡಲಿಲ್ಲ ಅಂತಂದರೆ, ಬಟ್ ನೆಕ್ಸ್ಟ್ ಅಪ್ಕಮಿಂಗ್ಗೆ ಅವ್ರಿಗೆ ಒಂದು ರೀತಿಯಲ್ಲಿ ಬೂಸ್ಟ್ ಕೊಟ್ಟಂಗಾಗುತ್ತೆ, ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಆ್ಯಂಡ್ ಓವರ್ ಆಲ್ ವರ್ಷಕ್ಕೆ ಒಬ್ಬೊಬ್ಬರು 2 ಸಿನಿಮಾ ತೆಗೆದ್ರೂ ಕೂಡ, ಅಥವಾ ಒಬ್ಬೊಬ್ಬರು ಒಂದೊಂದು ಸಿನಿಮಾ ಕೊಟ್ಟರೂ ಕೂಡ, ಸೊ ಕನ್ನಡ ಇಂಡಸ್ಟ್ರಿ ವರ್ಷದ ಪೂರ್ತಿ ಬ್ಯುಸಿ ಆಗಿರುತ್ತೆ ಅನ್ನೋ ಒಂದು ನನ್ನ ಒಂದು ಅನಿಸಿಕೆ. ಆ್ಯಂಡ್ ಓವರ್ ಆಲ್ ಏನೇ ಆದರೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ 2025 ಒಂದು ಒಳ್ಳೆ ಸಿನಿಮಾಗಳ ರಿಲೀಸ್ ಬ್ಯಾಕ್ ಟು ಬ್ಯಾಕ್ ಕೊಡಲಿ ಅಂತ ಹೇಳ್ತಾ, ಬಟ್ ಇದ್ರ ಮೇಲೂ ಕೂಡ ಇನ್ನೂ ತಡ ಮಾಡಬೇಡಿ. ಆ್ಯಂಡ್ ಯಾವ್ಯಾವ ಸಿನಿಮಾಗಳ ಅಪ್ಡೇಟ್ಸ್ ಕೂಡ ಇದೆ ಕೊಟ್ಬಿಡಿ. ಆ್ಯಂಡ್ ಆದಷ್ಟು ಬೇಗ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತಾ ಹೋಗಲಿ ಅಂತ ಹೇಳ್ತಾ, ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ನನಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.